ಅಣ್ಣ ಇನ್ನೊಂದ್ ಎಫ್.ಐ.ಆರ್ ಅಂತ ಅದ್ ಎಷ್ಟ್ ಹಾಕ್ಬೇಕು ಅಂತಿದ್ದೀರಾ ನನ್ ಮೇಲೆ? ಯಾರಮ್ಮ ಮಾತಾಡೋದು? ನಾನು ಪವಿ ಅಣ್ಣ. ಹೇಳಮ್ಮ ಪವಿ. ಅಲ್ಲ ಅಣ್ಣ, ನಾನೇನು ಗೊತ್ತು ನಿಮ್ಗೂವೆ ನಾನ್ ಅಂತ ತಪ್ಪು ಮಾಡಿಲ್ಲ ಅಂತ ಗೊತ್ತು ನಿಮ್ಗೆ. ಆದ್ರೆ ನನ್ ಬಾಯಿ ತಪ್ಪು ಮಾತಾಡಿದೀನಿ. ಹೌದು, ನನ್ ಕೋಪ ನೋವ್ನಲ್ಲಿ ಮಾತಾಡಿದೀನಿ, ನೊಂದಿದೀನಿ ಸಿಕ್ಕಾಬಟ್ಟೆ. ಆದ್ರೆ ಮತ್ತೆ ಮತ್ತೆ ಇದ್ ಮಾಡಿ ನನ್ ಎಫ್.ಐ.ಆರ್ ನಂಗೆ ಅರ್ಗಿಟ್ರಪ್ಪ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾವ ಕೇಸ್ ಬಗ್ಗೆ ಗೊತ್ತಿಲ್ಲ. ಬರೀ ನನಗ್ ಗೊತ್ತಿರೋದು ಅಂಬೇಡ್ಕರ್ ಸಿದ್ಧಾಂತಗಳು ಅಷ್ಟೇ ನನಗ್ ಗೊತ್ತಿರೋಳಿಗೆ ಮತ್ತೆ ಮತ್ತೆ ಎಫ್.ಐ.ಆರ್ ಹಾಕಿ ತುಳಿತಾ ಇದೀರಲ್ಲ, ಇದು ಯಾವ ನ್ಯಾಯ ಅಂತ. ಯಾರು ನಿನ್ ಮೇಲೆ ಎಫ್.ಐ.ಆರ್ ಯಾರು ಹಾಕಿದ್ರಮ್ಮ? ಅದ್ ಯಾರ್ ನಂಗೆ ನನಗ್ ಗೊತ್ತು. ನನ್ನ ಹೆಸರು ಬಂದಿದ್ದಲ್ಲ ಅಲ್ಲಿ ಭಾಸ್ಕರ್ ಪ್ರಸಾದ್ ಹಾಕ್ಸವ್ರೆ ಅಂತ ಹೇಳ್ತಾರೆ. ನೀನ್ ಮಾಡಿದೆ ಭಾಸ್ಕರ್ ಪ್ರಸಾದ್ ಅವ್ರಿಗೆ? ನಿಮ್ಗೂ ಗೊತ್ತಲ್ಲ. ನನ್ ಕಣ್ಣು ಮುಂದೆ 2.5 ಲಕ್ಷ ರೂಪಾಯಿ ದುಡ್ಡು ಡಿಮ್ಯಾಂಡ್ ಮಾಡಿಲ್ವಾ? ಡಿಮ್ಯಾಂಡ್ ಅಲ್ಲ, ಅದು ಸ್ಕೂಲ್ ಫೀಸ್ ಒಂದ್ ನಿಮಿಷಮ್ಮ. ಭಾಸ್ಕರ್ ಪ್ರಸಾದ್ ನಂಬರ್ಗೆ ನೀನೇ ಎಲ್ಲಾ ಕೆಟ್ಟದ ಮೆಸೇಜ್ ಮಾಡಿದ್ಯಾ? ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಟೈಮ್ ಕೊಡಿ. 2 ಸೆಕೆಂಡ್. ನನಗೆ 34 ವರ್ಷ ಏಜು, ಗಂಡ ಇಲ್ಲ, ಮಾಡ್ಬೇಕು, ಫೋನ್ ರಿಸೀವ್ ಮಾಡಿ ಅಂತ 200 ಮೆಸೇಜ್ ನಿನ್ನ ಮೊಬೈಲ್ ಇಂದಾನೇ ಮಾಡಿದ್ಯಾ, ಕರೆಕ್ಟಾ? ಸರಿ, ನಾವು ಒಬ್ರು ಹೋರಾಟಗಾರ ಅಂತ ನಾನ್ ನಿನ್ ಸಪೋರ್ಟ್ ಆಗಿ ಬಂದೆ, ಆಯ್ತಾ? ತಡಿಯಪ್ಪ, ಪವಿತ್ರ ಒಂದ್ ದಲಿತ ಹೆಣ್ಣು ಮಗಳು, ಅವ್ಳು ಒಳ್ಳೇದ್ ಮಾಡೋಣ ಅಂತ. ಬಟ್ ಅಲ್ಲಿ ಹೋಗಿ ಮೆಸೇಜ್ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ನಿಂದೆ ತಪ್ಪು ಅಂತ. ನಾವ್ ನ್ಯಾಯ ಮಾತಾಡಿದ್ ತಪ್ಪ? ಹೇಳಮ್ಮ. ನಾನು ನ್ಯಾಯ ಮಾತಾಡದ್ಮೇಲೆ ನೀನ್ ಏನಂದೆ, ಭಾಸ್ಕರ್ ಪ್ರಸಾದ್ ಅವ್ರು ನಾನು ಸಾರಿ ಕೇಳಿ ಅಲ್ಲಿ ಮುಗಿಸ್ಬಿಡೋಣ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು 2.5 ಲಕ್ಷ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತೀಯಲ್ಲ ನೀನು. ಇದು ಹನಿ ಟ್ರಾಪ್ ಅಲ್ದೆ ಇನ್ನೇನಮ್ಮ ಇದು? ಡಿಮ್ಯಾಂಡ್ ಎಲ್ಲಾನ ಮಾಡ್ದಲ್ಲಮ್ಮ. 1 ನಿಮಿಷ, 2.5 ಲಕ್ಷ ಕೊಡಿ, ಇಲ್ಲ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನನಗ್ ಗೊತ್ತು ಅದೇನ್ ಮಾಡ್ಬೇಕ, ನಿಮ್ ಮಾನ ಮರ ತೆಗಿತೀನಿ ಅಂತ ನೀನ್ ಹೇಳಿಲ್ವಾ? ಆತ್ಮಸಾಕ್ಷಿಗೆ ಹೇಳು, ಆತ್ಮಸಾಕ್ಷಿಗೆ ಹೇಳಮ್ಮ. ಈ ಮಾತು ಹೇಳಿದ್ವಿ ಹೇಳಿಲ್ವ? ಹೇಳು. ನಾನು ಹೇಳಿದ್ವಿ, ನನ್ ಮಕ್ಳಿಗೆ ಖರ್ಚು 2 ಲಕ್ಷಕ್ಕಿಂತ ಬೀಳ್ತದೆ. ಆದ್ರೆ ನನ್ ಮಕ್ಳಿಗೆ ನಾನ್ ಜೀತ ಮಾಡೋದು ಕೊಡ್ತೀನಿ, ನಂಗೆ ಹಣ ಬೇಡ ಅಂತಂದೆ. ನೀನು 2 ಲಕ್ಷ ಕೇಳಿದೆ, ಏನು ಕೊಡ್ಬೇಕು ಅವ್ರು ಭಾಸ್ಕರ್ ಪ್ರಸಾದ್ ಅಮೌಂಟ್? ಕೊಡುವಂತ ನನ್ ಕೇಳಿಲ್ಲ. ಇವ್ರು ಭಾಗ್ಯನಗರ ಸರೋದರಿ ನಾನು ಸಾಕ್ಷಿದ್ದೀನಿ, ಹರಿರಾಮ್ ಸರ್ ಸಾಕ್ಷಿ ಇದಾರೆ, ಆಯ್ತಾ? ರಮೇಶ್ ಅಣ್ಣ ಸಾಕ್ಷಿ ಇದಾರೆ, ಮಂಜುಳಾ ಮೇಡಮ್ ಸಾಕ್ಷಿ ಇದಾರೆ. ಎಲ್ಲಾರು ನಮ್ಮ ಮುಂದೆನೆ 2.5 ಲಕ್ಷ ರೂಪಾಯಿ ನೀನ್ ಬೆಳಿಗ್ಗೆ ಇಟ್ಟಿಲ್ವೇನಮ್ಮ? ಹೇಳಮ್ಮ. ಅದೇ ನನ್ ಮಗ್ಳು ಖರ್ಚು ಎಷ್ಟ್ ಬರ್ತದ? ನೀವ್ ಎಲ್ಲ ಸೇರ್ಕೊಂಡು ನಿನ್ ಮಗಳು ಖರ್ಚು ನೋಡಕ್ಕೆ ಅವ್ರೆ ನಿನ್ ಗಂಡನ ಸಂಬಂಧಿಕರೇನಮ್ಮ? ನೀವೆಲ್ಲ ಮಾತಾಡುದ್ರಲ್ಲ, ನಿಮ್ ಮಗ್ಳು ಖರ್ಚು ಎಷ್ಟ್ ಬರ್ತದೆ ಅಂತ ಕೇಳಿದ್ರಲ್ಲ. ಫೇಸ್ಬುಕ್ ಅಲ್ಲಿ ಪಿ ಮೂರ್ತಿ ಇಡಿಯಟ್ ಅಂತ ಕಳ್ಸಿದ್ಯಲ್ಲ ನೀನು. ನಾನು ಮಾಡಿರೋ ಹೋರಾಟ, ನಾನ್ ಮಾಡಿರೋ ತ್ಯಾಗ ಒಂದು ಸರಿ ನೋಡು ಏನ್ ಮಾಡಿದ್ವಿ ಅಂತ. ಇನ್ನೊಬ್ಬರ ಬಗ್ಗೆ, ಲೀಡರ್ ಬಗ್ಗೆ ಹಗುರವಾಗಿ ಮಾತಾಡೋದು ದೊಡ್ಡದಲ್ಲಮ್ಮ, ಆಯ್ತಾ? ನಮಗೆ ಹೆಣ್ಣು ಮಕ್ಳ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಸಾಕಷ್ಟು ಹೆಣ್ಣು ಮಕ್ಳ ಪರವಾಗಿ ಎಷ್ಟು ಹೋರಾಟಗಳು ಮಾಡಿದೀವಿ ನಾವು, ಆಯ್ತಾ? ಅರ್ಧ ರಾತ್ರಿ ಇಳಿದೋಗಿ ಹೆಣ್ಮಕ್ಳನ್ನ ಯಾಕೆ ಕೊಡ್ಸಿದೀನಿ ನಾನು? ಏನಮ್ಮ, ನಾವೇನು ಹೆಣ್ಮಕ್ಳ ವಿರೋಧಿಗಳಲ್ಲ ನಾವು. ನಮ್ಮನೇಲಿ ಹೆಣ್ಮಕ್ಳು ಇದಾರೆ, ನಮ್ಮನೇಲಿ ಹೆಣ್ಮಕ್ಳು ಇದಾರಮ್ಮ. ನನ್ನ ಮಗಳು LLB ಲಾಯರು, ಆಯ್ತಾ? ದುಡುಕಿ ಮಾತಾಡಿದ್ದೀನಿ ಅಣ್ಣ. ನನಗೆ ಏನಂದ್ರೆ ಕೋಪ ಕೈಲಿ ಬುದ್ಧಿ ಕೊಟ್ಟೆ. ನಾನು ನನ್ ಟೈಮ್ ಹಂಗಿತ್ತು. ಈಗ 1 ನಿಮಿಷಮ್ಮ. ಸಂಪತ್ ಸುಬ್ಬಯ್ಯ 1,20,25,000 ಸೆಟಲ್ಮೆಂಟ್ ಮಾಡ್ಕೊಂಡಿಲ್ವಾ? ಸಂಬಂಧ ಈ ಸಂಪತ್ ಸುಬ್ಬಯ್ಯ ಹೇಳಿರಂತ ರೆಕಾರ್ಡ್ ಇದೆ. ಮತ್ತೆ ಅವನ್ಯಾರ ನವೀನ್ ಹತ್ರ ಒಂದ್ ನಿಮಿಷ ನವೀನ್ ಜೊತೆ ನೀನ್ ವಿಡಿಯೋ ಕಾಲ್ ಏನೇನ್ ಮಾಡಿದ್ಯಾ ಎಲ್ಲ ಆನ್ ರೆಕಾರ್ಡ್ ಇದೆ ನನ್ನ ಹತ್ರ, ಆಯ್ತಾ? ಅವ್ನು ನಿನ್ಗೆ ಎಷ್ಟು ಅಮೌಂಟ್ ಗಳು ಕೊಟ್ಟಿದ್ದಾನೆ ಅವ್ನು ನಿನ್ಗೆ? ಕೊಟ್ಟಿಲ್ಲ ಅಣ್ಣ, ಅವ್ನು ಕೊಟ್ಟಿರೋದು 5,000 ಅಣ್ಣ. ಯಾಕ್ ಬೇಕಮ್ಮ ಇವೆಲ್ಲ ನೀವ್ ಹೆಣ್ಮಕ್ಳಿಗೆ? ಸರಿ, ನನಗೆ ಅವ್ನು ಕೊಟ್ಟಿರೋದು 5,000 ಅಷ್ಟೇನೆ. ಅದು ಸಂಪತ್ ನಾನೇ 70,000 ಕೊಡ್ಬೇಕು. ಅವ್ನು 70,000 ಕೊಡ್ಬೇಕಾಗಿತ್ತು. ಅದ್ರ ಜೊತೆಗೆ ಇನ್ನ 70,000 ಸೇರ್ಸ್ಕೊಟ್ಟವನೆ. ನೋಡಮ್ಮ, ಕಾನೂನು ಏನ್ ಹೇಳ್ತು, ನಾವೆಲ್ಲ ಕಾನೂನಿಗೆ ತಲೆ ಬಗ್ಲೇಬೇಕು, ಆಯ್ತಾ? ಏನು ನೀನು ಮಾಡಿರೋಂತ ತಪ್ಪುಗಳು ಅಲ್ಲಿ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ. ಕಾನೂನು ಹೋರಾಟ ಮಾಡೋಣ. ನಮ್ಗೇನು ವೈಯಕ್ತಿಕವಾಗಿ ನಿಮ್ ಮೇಲೆ ನಮ್ಗೇನು ಟಾರ್ಗೆಟ್ ಏನಿಲ್ಲ, ಆಯ್ತಾ? ಒಂದು ದಲಿತ ಸಮುದಾಯದ ಒಬ್ಬ ಲೀಡರ್ನ ನೀನು ಬೀದಿಗೆ ಎಳಿತೆ ಅಂದಾಗ ಅವಾಗ ನಾವು ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದಿದೆ. ಅದೇನಿದೆ ಲೀಗಲ್ ಕಂಪ್ಲೇಂಟ್ ಕೊಟ್ಟಿದೀವಿ, ನೋಡೋಣ. ಕೋರ್ಟು ಇದೆ, ದೊಡ್ಡವ್ರು ಇದಾರೆ, ಅದೇನ್ ಮಾಡ್ತಾರ ಮಾಡ್ಲಮ್ಮ. ಅದ್ರ ಕೇಸ್ ವಾಪಸ್ ತಗೊಳ್ಳಿ ಅಣ್ಣ. ಅಲ್ಲಮ್ಮ, ನನ್ಗೆ ನೀನ್ ಭಾಸ್ಕರ್ ಪ್ರಸಾದ್ ಕೇಳಮ್ಮ.
ನನ್ನ ಹತ್ರ ಹಣ ನೋಡು, ನನ್ನ ಹತ್ರ ನಿಜ ಹಣ 1 ರೂಪಾಯಿ ಇಲ್ಲ. ನಾನು ಕಷ್ಟಪಡ್ತೀನಿ. ನಾನು ಏನೇನೋ ತಪ್ಪುಗಳು ತಪ್ಪನೆ ಒಪ್ಕೊಂಡ್ ಪತ್ರ ಬರ್ದು ಕೊಟ್ಟಿದ್ದೀನಲ್ಲ. ಅದನ್ನ ನನ್ನ ಹತ್ರ ಹೇಳೋ ಪ್ರಯೋಜನ ಇಲ್ಲಮ್ಮ. ನಾನ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಭಾಸ್ಕರ್ ಪ್ರಸಾದ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರನ್ನ ಫೋನ್ ಮಾಡಿ ಕೇಳಿ ಏನಿದೆ ಅವ್ರ ಹತ್ರ ಮಾತಾಡಮ್ಮ. ನನ್ನ ಹತ್ರ ಮಾತಾಡ್ರಿ ಏನ್ ಪ್ರಯೋಜನ? ನಾನೇನ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಓಕೆ ಅಣ್ಣ, ಈಗ ಆಯ್ತು, ನನ್ನಿಂದ ತಪ್ಪಾಗ್ಬಿಟ್ಟಿದೆ. ಕ್ಷಮೆ ಎಲ್ಲರ ಹತ್ರನು ಕೇಳಿ ಒಂದ್ ಲೆಟರ್ನು ಕೂಡ ಬರ್ದಿದ್ದೀನಿ. ಈಗ ಅದು ಮುಚ್ಚಿಸಿ ನೀವೊಂದ್ ಮಾತಾಡ್ಬಿಡಿ ಅಣ್ಣ. ಆಯ್ತು, ಇನ್ನು ಮುಂದೆ ನನಗೆ ಮಾತಾಡೋಕ್ಕಿಂತ ಅವ್ರಿಗೆ ಮಾತಾಡಮ್ಮ. ನಾನ್ ಮಾತಾಡ್ತೀನಿ ಅಣ್ಣ. ಆಯ್ತು, ನೀವೊಂದ್ ಮಾತು ಹೇಳ್ಬಿಡಿ. ನಾನು ಇಲ್ಲಿಗ್ ಬಿಟ್ಬಿಟ್ಟು ನಿಮ್ ಹೇಳ್ದಂಗ್ ಸೈಲೆಂಟಿಕ್ ಆಗಿ ತೊಡಸ್ಕೊಂಡು ಆದಷ್ಟು ನನ್ನ ಹೆಸರು ಮತ್ತೆ ನಿಮ್ ದಾರಿಲಿ ನೆಡ್ಕೊಂಡು ದಯವಿಟ್ಟು ಇಲ್ಲಿಗ್ ಬಿಟ್ಬಿಡೋಣ. ನನ್ ಮಗಳು ಖುಷಿ ಆಗ್ತದೆ, ಅಡ್ಮಿಟ್ ಮಾಡವ್ರೆ. ನೋಡು ಒಂದ್ ನಿಮಿಷ, ನೀವ್ ಮಾಡಿರೋ ಪಾಪ ಕರ್ಮಗಳು ನಿಮ್ಮನ್ನ ಸುತ್ಕೊಂಡಿದೆ. ಅರ್ಥ ಆಯ್ತಾ? ಜೀವನದಲ್ಲಿ ಇದೇ ತರ ನೀವು 1,50,000, 5 ಲಕ್ಷ ದುಡ್ಡುಗಳು ವಸೂಲಿ ಮಾಡ್ಕೊಂಡು ನನ್ ಇಷ್ಟ ಪಡ್ತೀನಿ ಫೋಟೋ ಇವೆಲ್ಲ ನಾನ್ ಸೆನ್ಸ್ ಮಾಡೋ ಕೆಲ್ಸಗಳು ಯಾಕಮ್ಮ? ಬಿಡಮ್ಮ, ಸಂಪತ್ತು ನವೀನ ಇನ್ಯಾರೋ ಮೈಸೂರನ್ನೆಲ್ಲ ಹೇಳಿದ್ರು ಡೀಟೇಲ್ಸ್ ಮೈಸೂರು ಎಲ್ಲ ನೀನ್ ಯಾರ್ಯಾರಿಗೆ ಚಾಟಿಂಗ್ ಮಾಡಿದ್ಯಾ ಎಲ್ಲ ಸುಮಾರು 500 ಪೇಜ್ ಆಗುತ್ತೆ ನೀನ್ ಚಾಟಿಂಗ್ ಮಾಡಿರೋದು. ಯಾವ್ದನ 500 ಪೇಜ್ ಅಲ್ಲ, ಮೈಸೂರು ಬರ್ತಾರೆ ನಾಳೆ ಎಲ್ಲ ಬರ್ತಾ ಇದಾರಮ್ಮ. ಎಲ್ಲ ಬೆಂಗಳೂರಿಗೆ ಎಲ್ಲ ಬಂದೇನೋ ಪ್ರೆಸ್ ಮೀಟ್ ಮಾಡ್ತಾರಂತೆ ಪ್ರೆಸ್ ಕ್ಲಬ್ ಅಲ್ಲಿ. ಕಮಿಷನರ್ ಎಲ್ಲ ಕಂಪ್ಲೇಂಟ್ ಕೊಡ್ತಾರಂತೆ. ನನಗೆ ಎಲ್ಲ ಫೋನ್ ಮಾಡಿದ್ರು ಹಿಂಗಿಂಗ್ ಅಣ್ಣ ಅಂತ. ನಾನು ಮೋಸ ಆಗಿದೆ, ನನ್ಗೂ ಬ್ಲಾಕ್ ಮೇಲ್ ಮಾಡಿದಾರ ಅಂತ ಹೇಳಿದಾರಮ್ಮ. ನಾನ್ ದುಡ್ಡಷ್ಟೆಲ್ಲ ನಾನ್ ಮಾಡಿದ್ರೆ ನಾನ್ ಯಾಕಣ್ಣ ಇನ್ನೊಬ್ರ ಮೇಲೆ ಪಾಠ ತೊಳಿತಿದ್ದೆ? ಏನೋ ನನ್ಗೆ ಗೊತ್ತಿಲ್ಲಮ್ಮ ನಿಮ್ ಪರ್ಸನಲ್. ಯಾಕಣ್ಣ 10 ರೂಪಾಯಿಗೂ ನಾನ್ ಕಷ್ಟಪಡೋ ಪರಿಸ್ಥಿತಿ ನನ್ ಮಗಳನ್ನ ಇವತ್ತು ಅಡ್ಮಿಟ್ ಮಾಡವ್ರೆ. ನನ್ನ ಮಗಳಿಗೆ ಹುಷಾರಿಲ್ದೆ ಅಂತ ದುಡ್ಡಿಲ್ಲ, ನಮ್ಮ ಅವ್ವನೇ ಬೇಡ್ಕೊಂಡಿದ್ದೀವಿ ಹೆಂಗಾರು ಮಾಡಿ ತೋರ್ಸು ಅಂತ. ಆಯ್ತು, ಈಗ ನನ್ ಮೊಬೈಲ್ ನೋಡೋಣ, ನನ್ನ ಅಕೌಂಟ್ ನೋಡೋಣ, ನನ್ನ ಅಕೌಂಟ್ ತಗೊಂಡ್ ನೋಡಿ ನಂದು ಅಂತ ಏನೈತೆ ಅಂತ ನೋಡಿ. ನಂದು ಅಂತ ಒಂದ್ ಚಂಬಿಲ್ಲ ಅಣ್ಣ ನಂತವು. ಸರಿ ಮಾತಾಡ್ತೀರಮ್ಮ ಸಾರಿಗೆ ಭಾಸ್ಕರ್ ಪ್ರಸಾದ್ ಅವ್ರ ಮಾತಾಡ. ದಯವಿಟ್ಟು ಇಲ್ಲಿ ಮುಗಿಸ್ಬಿಟ್ಟಿದ್ದು ಕೇಸ್ ಅಣ್ಣ ನೀವೇ ಕ್ಲಿಯರ್ ಮಾಡ್ಸಿ ಮಾಡ್ಕೊಟ್ಬಿಡಿ. ನನ್ ದುಡ್ಡು ನಾನ್ ನಿನ್ ಸಪೋರ್ಟ್ ಗೆಲ್ಲ ಬರಕ್ಕಾಗಲ್ಲಮ್ಮ. ನಾನು ಒಂದ್ಸರಿ ಬಂದಿ ನನ್ ಮರ್ಯಾದೆ ಹಾಳು ಮಾಡ್ಕೊಂಡೆ. ಇವತ್ತು ಸಂಧ್ಯಾ ಪವಿತ್ರ ನಾಗರಾಜ್ ನನ್ ಬಗ್ಗೆ ಫೇಸ್ಬುಕ್ ಅಲ್ಲಿ ಹಾಕ್ತಾಳೆ, ಅದ್ ಕಾರಣನೇ ನೀನೇನೆ. ಅರ್ಥ ಆಯ್ತಾ? ಅವಳು ನನ್ಗೆ ಹಂಗೆ ಹಿಂಗೆ ಅಂತ ನಿಮ್ ಬಗ್ಗೆ ತುಂಬಾ ಹೇಳಿದ್ಲು. ನಿಮ್ಗೂ ಹೇಳಿದ್ನಲ್ಲ ಹಿಂಗೆ ಮಾತಾಡ್ತಾವಳೆ ಅಂತ. ಒಂದ್ ವಿಚಾರ ಹೇಳ್ತೀನಿ ಕೇಳಿ. ನಾಯಿ ನದಿಗಳು 1000 ಮಾತಾಡ್ಕೊಳ್ಳಿ, ನಾನ್ ತಲೆ ಕೆಡ್ಸ್ಕೊಳಲ್ಲ. ನಾವೇನು ನಮ್ಮ ನಡೆ ನುಡಿ ನಾವ್ ಕರೆಕ್ಟ್ ಆಗಿದ್ರೆ ಯಾವಳಿಗೂ ಎದುರಂತ ಅವಶ್ಯಕತೆ ನಮ್ಗಿಲ್ಲ. ಗೊತ್ತಾಯ್ತಾ? ನಾವ್ ಪರ್ಫೆಕ್ಟ್ ಆಗಿ ಇದ್ದೀವಿ. ತಪ್ಪು ಮಾಡ್ತಾರೆ, ಎಲ್ಲಾರು ತಪ್ಪು ಮಾಡ್ತಾರೆ. ಒಂದ್ ನಿಮಿಷ, 1 ಸೆಕೆಂಡ್ ಇರೋ. ಈಗ 100 ಒಳ್ಳೆ ಕೆಲ್ಸ ಮಾಡಿ ಒಂದು ತಪ್ಪು ಮಾಡ್ದ ಒಂದನ್ನ ಎತ್ತಿಡ್ದು ಮಾತಾಡಿ ಏನಾಗತ್ತೆ ಹೇಳಿ ನೋಡೋಣ. ಹಂಗೆ ಆಗೋದು. ನಾವು 30 ವರ್ಷ ಸಮಾಜದಲ್ಲಿ ಎಷ್ಟು ಹೋರಾಟ ಮಾಡಿದೀವಿ, ಎಷ್ಟು ತ್ಯಾಗ ಮಾಡಿದೀವಿ ಅನ್ನೋದೆಲ್ಲ ಆನ್ ರೆಕಾರ್ಡ್ ಇದೆ. ಅರ್ಥ ಆಯ್ತಾ? ಬಟ್ ನೀವುಗಳು ಮಾಡೋ ಕೆಲ್ಸಗಳಿಂದ ಎಷ್ಟೋ ಜನ ಲೀಡರ್ಗಳ ಜೀವನ ಹಾಳಾಗೋಗ್ತದೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಷ್ಟೇ.